ಓಕೆ ಶ್ರೀನಿವಾಸ್ ಅವರೇ, ಏನ್ ಅನ್ಸುತ್ತೆ ಇಂಥ ಆಕ್ಸಿಡೆಂಟ್ಗಳನ್ನ, ಜೀವ ಹೋಗಿರೋ ಘಟನೆಗಳನ್ನ ಮತ್ತು ಸರ್ಕಾರದ ಅಥವಾ ಡಿಪಾರ್ಟ್ಮೆಂಟ್ನ ನೆಗ್ಲಿಜೆನ್ಸಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಯಾರ್ ಕಾರಣ ಅನ್ಸುತ್ತೆ? ಮೇಡಮ್, ನಾವು ಗಾಡಿ ಓಡಿಸ್ತೀವಿ. ಆ ಅದು ಗಾಡಿ ಓಡಿಸೋ ಒಬ್ಬ ಡ್ರೈವರ್ಗೆ ನೀವು ಹೇಳಿದಂಗೆ ಟ್ರೈನಿಂಗ್ ಕೊಡಬೇಕು. ಅವೊಂದು ಅಂದ್ರೆ ಅವನದು ಎಷ್ಟು ಡ್ಯೂಟಿ ಅವರ್ಸ್ ಇರ್ತದೆ. ಈಗ ಒಂದು 6 ಅವರ್ 8 ಅವರ್ ಅವನು ಪೇಷನ್ಸ್ ಆಗಿ ಮಾಡೋದಕ್ಕೆ ಒಂದು ಇದಕ್ಕೆ ಸಾಮರ್ಥ್ಯ ಇರ್ತದೆ. ಹ್ಮ್ ಹ್ಮ್ ಸಪೋಸ್ ಅವ್ರಿಗೆ ರಜೆ ಇರಲ್ಲ, ಸರಿಯಾದ ಸಂಬಳ ಕೊಡಲ್ಲ, ಮನೆ ಕಡೆ ಪ್ರಾಬ್ಲಮ್, ಈ ತರ 108 ಸಮಸ್ಯೆಗಳನ್ನ ಇಟ್ಕೊಂಡು ಅವರು ಪ್ರೈವೇಟ್ ಡ್ರೈವರ್ಗಳು ಇರ್ಬೇಕು, ಅವರು ಗೌರ್ಮೆಂಟ್ ಡ್ರೈವರ್ಗಳಲ್ಲ. ಹ್ಮ್ ಅವ್ರು ಹಿಂದೆ ನಾವು ಒಂದು 20 ವರ್ಷ ಹಿಂದೆ BMTC ಒಳಗೆ ಹೋಗ್ತಾ ಇದ್ದಾಗ ಖುಷಿಯಾಗಿ ಹೋಗ್ತಾ ಇದ್ವಿ, ಎಲ್ಲರೂ ನೋಡ್ತಾ ಇದ್ರು. ಈವನ್ ಪ್ರೆಗ್ನೆಂಟ್ ಕುಂತಿದ್ರು ಕೂಡ ನೋಡ್ಕೊಂಡು ಬಸ್ ಓಡಿಸ್ತಾ ಇದ್ರು ಡ್ರೈವರ್ಗಳು. ಹ್ಮ್ ಇವತ್ತು ಆ ಪರಿಸ್ಥಿತಿ ಇಲ್ಲ. ಡ್ರೈವರ್ಗಳು ನೋಡೋ ಪರಿಸ್ಥಿತಿ, ಡ್ರೈವರ್ಗಳು ಇದನ್ನೆಲ್ಲ ನೋಡುವಂತ ಪರಿಸ್ಥಿತಿ ಇಲ್ಲ. ನಿಜ. ಯಾರೋ ಕಾಂಟ್ರಾಕ್ಟ್ ತಗೊಂಡಿರ್ಬೇಕು, ಕಾಂಟ್ರಾಕ್ಟ್ಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ನ್ಯಾಯಾಲಯ ಇವನ್ನೆಲ್ಲ ಗಮನಿಸಬೇಕು. ನ್ಯಾಯಾಲಯ ಗಮನಿಸ್ಬೇಕು. ಯಾರು ಇದನ್ನೆಲ್ಲ ಸರಿ ಮಾಡ್ಬೇಕಂದ್ರೆ ನ್ಯಾಯಾಲಯ ಸರಿ ಮಾಡ್ಬೇಕು. ನಾವು ಇವಾಗ ಸಪೋಸ್ ಒಂದು ಆಕ್ಸಿಡೆಂಟ್ ಆಯ್ತು, ಮಗು ಸತ್ತೋಯ್ತು ಅಂದ್ರೆ ಅವ್ರಿಗೆ ಬರೋ ಕಾಂಪನ್ಸೇಷನ್ ಪೂರ್ತಿ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಸಲ್ಲುತ್ತಾ ಮಗುಗೆ, ತಂದೆ ತಾಯಿಗೆ ಅಂತಂದ್ರೆ ಖಂಡಿತವಾಗಲೂ ನಮ್ಮ ಇರ್ತಕ್ಕಂಥ ಅನಂತ ಸುಬ್ರಾಯ ಸಾಹೇಬ್ರ ಅವರೇ ಹೇಳ್ಬೇಕು ಸಲ್ಲುತ್ತಾ, ಅಥವಾ ಕೋರ್ಟ್ ನಲ್ಲಿ ಇರ್ತಕ್ಕಂಥವ್ರು ಕೆಲಸ ಮಾಡೋರು ವಕೀಲರು ಅವರೇ ಜಾಸ್ತಿ 30% 40% ತಿಂದ್ಬಿಡ್ತಾರ ಅಂತ ಅವರೇ ಯೋಚನೆ ಮಾಡ್ಬೇಕು. ಯಾಕೆ BMTC ಬಸ್ಸು ಆಕ್ಸಿಡೆಂಟ್ ಆದ ತಕ್ಷಣ ಇಂಥ ಕರೆದು ಅವರಿಗೆ ಪರಿಹಾರ ಕೊಡ್ತಾ ಇದ್ರು? ಅವರಲ್ಲಿ ಲಾಯರ್ ಶಕ್ತಿ ಇಲ್ವಾ? ಇದೆಲ್ಲ ಸಮಸ್ಯೆಗಳಿದೆ. ನೀವು ರೇಸ್ ಮಾಡಿದ ಕ್ವೆಶನ್ ನಿಜಕ್ಕೂ ವ್ಯಾಲಿಡ್. ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಸರ್, ನಾನು ನಿಮ್ಮ ಇಬ್ಬರ ಹತ್ರನೂ ಮಾತಾಡ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದಮೇಲೆ ಹಾಗಾದರೆ ಮುಂದಕ್ಕೆ ಏನು ಮಾಡಬೇಕು?